ಇಟ್ ಈಸ್ ಎ ಫ್ರಾಡ್ ಕಂಪನಿ ಅನಿಸುತ್ತೆ. ಅರ್ಬಲ್ ಲೈಫ್ ಇಲ್ಲಿವರೆಗೂ ಎಲ್ಲೋ ಕ್ಲಿಕ್ ಆಗಿಲ್ಲ ಅಂತ ನಾವು ಕೇಳ್ಪಟ್ಟಿದ್ದೀವಿ. ಸುಮಾರು ಜನಕ್ಕೆ ಪ್ರಾಬ್ಲಮ್ ಆಗಿರೋದಂತೂ ನಾವು ನೋಡಿದ್ದೀವಿ. ಬಟ್ ಮುಂದಕ್ಕೆ ಏನೇನು ಸೈಡ್ ಎಫೆಕ್ಟ್ ಇದೆ ಅಂತ ನೋಬಡಿ ನೋಸ್. ಇದೆಲ್ಲ ಇದನ್ನು ಗೌರ್ಮೆಂಟ್ ಸರ್ಕಾರ ಇದನ್ನು ನೋಡಬೇಕು. ಅರ್ಬಲ್ ಲೈಫ್ ಇಸ್ ಕರೆಕ್ಟಾ ಏನು ಅಂತ. ಎಲ್ಲ ಮೋಸ ಮೇಡಮ್ ಅವರೇ, ಪ್ರತಿಯೊಂದು ಮೋಸ. ಎಲ್ಲ ಪ್ರಾಬ್ಲಮ್ ಆಗುತ್ತೆ, ಮಲ್ಟಿ ಆರ್ಗನ್ ಫೇಲಿಯರ್ ಆಗುತ್ತೆ ಅಂತ ನಾನು ಕೇಳ್ಪಟ್ಟಿದ್ದೀನಿ. ಅರ್ಬಲ್ ಅಂದ್ಬಿಟ್ಟು ಅರ್ಬಲ್ಲು ಅದಕ್ಕೆ ಕೆಡ್ದಿರೋ ಇರೋದಕ್ಕೆ ಏನಾದರೂ ಒಂದು ಕೆಮಿಕಲ್ ಹಾಕಿರ್ತಾರೆ. ಎಲ್ಲ ಮಾಫಿಯಾ, ಅದೆಲ್ಲ ಮೆಡಿಕಲ್ ಮಾಫಿಯಾಗಳದೆಲ್ಲ ಗೊತ್ತಿರೋಂಗೆ ಕಿಡ್ನಿಗೆ ಜಾಸ್ತಿ ಎಫೆಕ್ಟ್ ಆಗೋದು. ಆದರೆ ಅದರಿಂದ ನಮ್ಗೆ ಯಾವುದು ಇದಾಗಿಲ್ಲ, ತೊಂದರೆನೇ ಜಾಸ್ತಿ ಆಗಿದೆ. ಕಾಲಲ್ಲೆಲ್ಲ ಒಂಥರ ನರಗಳು ವೀಕ್ ಆದಂಗೆ ಆಗುತ್ತೆ ಮೇಡಮ್. ನಾನು ಇಲ್ಲ ಅಂದ್ರೆ 1.5 ವರ್ಷದಿಂದ ಯೂಸ್ ಮಾಡ್ತಾ ಇದ್ದೆ. ಹೆಲ್ತಲ್ಲಿ ಭಾಳ ಇಶ್ಯೂಸ್ ಆಗುತ್ತೆ ಮೇಡಮ್. ಹೆಲ್ತ್ ಇಶ್ಯೂಸ್ ಭಾಳ ಬರ್ತಾ ಇದೆ. ಸಣ್ಣ ಆಗ್ತಾರೆ ಆದ್ರೂ ಹೆಲ್ತ್ ಭಾಳ ಪ್ರಾಬ್ಲಮ್ ಆಗುತ್ತೆ ಮೇಡಮ್. ಅದು ಕಿಡ್ನಿ ಪ್ರಾಬ್ಲಮ್ಮು, ಸ್ಟಮಕ್ ಪೇಯ್ನು, ಫ್ಯೂಚರ್ ಎಲ್ಲ ಬರುತ್ತೆ, BP ಎಲ್ಲ ಬರುತ್ತೆ. ಸರ್, ಹರ್ಬಲ್ ಲೈಫ್ ಪ್ರಾಡಕ್ಟ್ಸ್ ಬಗ್ಗೆ ನಿಮ್ಗೇನು ಅನಿಸುತ್ತೆ? ಇಟ್ ಈಸ್ ಎ ಫ್ರಾಡ್ ಕಂಪನಿ ಅನಿಸುತ್ತೆ. ಅರ್ಬಲ್ ಲೈಫ್ ಇಲ್ಲಿವರೆಗೂ ಎಲ್ಲೋ ಕ್ಲಿಕ್ ಆಗಿಲ್ಲ ಅಂತ ನಾವು ಕೇಳ್ಪಟ್ಟಿದ್ದೀವಿ. ಆ ಮೆಡಿಸಿನ್ ತೊಗೊಂಡು ಎಷ್ಟು ಜನ ಇಂಪ್ರೂವ್ ಆಗಿದ್ದಾರೆ ನಮಗೆ ಗೊತ್ತಿಲ್ಲ. ಸುಮಾರು ಜನಕ್ಕೆ ಪ್ರಾಬ್ಲಮ್ ಆಗಿರೋದಂತೂ ನಾವು ನೋಡಿದ್ದೀವಿ. ಸುಮಾರು ಜನ ಹೆಲ್ತು ಸಣ್ಣ ಆಗ್ತಾರೆ, ಸ್ಲಿಮ್ ಆಗ್ತೀನಿ ಅಂತ ಹೋಗ್ತಾರೆ. ಡಾಕ್ಟ್ರು ಯಾಕೆ ರೆಫರ್ ಮಾಡಲ್ಲ ಅರ್ಬಲ್ ಲೈಫ್ ಬಗ್ಗೆ? ಡಾಕ್ಟ್ರು ರೆಫರ್ ಮಾಡಲ್ಲ ಅರ್ಬಲ್ ಲೈಫ್ ತಗೊಳ್ಳಿ ಅಂತ. ಐ ಥಿಂಕ್ ಇಟ್ ಈಸ್ ಎ ಗೋಲ್ಮಾಲ್ ಮಾಫಿಯಾ ಅಂತ ಕಾಣುತ್ತೆ. ಇದು ದೊಡ್ಡ ದೊಡ್ಡ ರಾಜಕೀಯ ವ್ಯಕ್ತಿಗಳ್ದು ಇರ್ಬೋದು ಕಂಪನಿ, ಇಲ್ಲ ದೊಡ್ಡ ದೊಡ್ಡ ಕುಳಗಳ್ದು ಕಂಪನಿ ಇರ್ಬೋದು. ಅದರಿಂದ ಇಟ್ ಈಸ್ ಎ ಅಂಬಕ್ ಅಂತ ಕಾಣುತ್ತೆ. ಬೇಗ ಸಣ್ಣ ಆಗ್ತೀವಂತೆಲ್ಲ ಹರ್ಬಲ್ ಲೈಫ್ ಪ್ರಾಡಕ್ಟ್ಸ್ ಯೂಸ್ ಮಾಡ್ತಾರೆ. 9 ತಿಂಗಳಲ್ಲಿ ಸಣ್ಣ ಆಗ್ಬೋದು, ಅಷ್ಟು 90 ಡೇಸಲ್ಲಿ ಸಣ್ಣ ಆಗ್ಬೋದು ಅಂತ. ಅದ್ರ ಬಗ್ಗೆ ಏನು ಹೇಳ್ತೀರಾ? ಸಣ್ಣ ಆಗ್ತಾರೆ, ಖಂಡಿತ ನಾನು ನೋಡಿದ್ದೀನಿ, ಸಣ್ಣ ಆಗ್ತಾರೆ. ಬಟ್ ಮುಂದಕ್ಕೆ ಏನೇನು ಸೈಡ್ ಎಫೆಕ್ಟ್ ಇದೆ ಅಂತ ನೋಬಡಿ ನೋಸ್. ಅದನ್ನು ಚೆಕ್ ಮಾಡಬೇಕು. ಅವ್ರ ಪ್ರಾಣ ಹೋದ್ಮೇಲೆ ಯಾರು ಚೆಕ್ ಮಾಡೋಕ್ಕೆ ಹೋಗಲ್ಲ, ಗೊತ್ತಿರಲ್ಲ. ಸಣ್ಣ ಆಗಿರ್ತಾರೆ, ಅವ್ರು ಜೀವಂತವಾಗಿ ಇದ್ದಾರೆ ಅಂತ ನೆಕ್ಸ್ಟ್ ಯಾರು ನೋಡೋಕ್ಕೆ ಹೋಗಲ್ಲ. ಏನೋ ಕಾಯಿಲೆ ಬಂತು ಹೋಯ್ತು ಅಂತ ಹೇಳ್ತಾರೆ. ಇಟ್ ಈಸ್ ಎಲ್ಲ ಇದನ್ನು ಗೌರ್ಮೆಂಟ್ ಸರ್ಕಾರ ಇದನ್ನು ನೋಡಬೇಕು. ಅರ್ಬಲ್ ಲೈಫ್ ಇಸ್ ಕರೆಕ್ಟಾ ಏನು ಅಂತ, ಯಾವುದಕ್ಕೆ ಏನು ಮೆಡಿಸಿನ್ ಕೊಡ್ತಾ ಇದ್ದಾರೆ ಅಂತ. ಆಮೇಲೆ ಇದೊಂದು ಚೈನ್ ಲಿಂಕ್ ಮಾಫಿಯಾ. ಆದರೂ ನಮ್ಮ ಇವಾಗ ಆರೋಗ್ಯ ಹಾಳಾಗ್ತಾ ಇದ್ರೂ ಹರ್ಬಲ್ ಲೈಫ್ ಪ್ರಾಡಕ್ಟ್ಸ್ ಅಷ್ಟು ಕಾಸ್ಟ್ಲಿ ಆದ್ರೂ ಜನಗಳು ತಗೋತಾನೆ ಇರ್ತಾರೆ. ಅದನ್ನ ಇಗ್ನೋರ್ ಮಾಡಲ್ವಲ್ಲ? ನಿಮ್ಮಂಥ ಹೆಣ್ಮಕ್ಳು ತಗೊಳ್ತಾ ಇರ್ತಾರೆ. ಯಾರು ನೀವು ನೋಡ್ಬೋದು, ಮೆನ್ಗಳು ಯಾರು ಅರ್ಬಲ್ ಲೈಫಿಗೆ ಹೋಗಲ್ಲ. ಹೆಣ್ಮಕ್ಳು ಅವ್ರ ಬ್ಯೂಟಿ ಸರ್, ಮೆನ್ಗಳಿದ್ರೂ ತಗೋತಾರೆ. ತುಂಬ ಪರ್ಸೆಂಟೇಜ್ ನೋಡೋಕೆ ಹೋದರೆ ಮೆನ್ ತುಂಬ ಕಮ್ಮಿ. ಹೆಣ್ಮಕ್ಳೇ ಅವ್ರ ಬ್ಯೂಟಿಗೋಸ್ಕರ ತೊಗೊಂಡು ಅವ್ರ ಲೈಫನ್ನು ಅವರು ಹಾಳು ಮಾಡ್ಕೊತಾ ಇದ್ದಾರೆ. ಆಮೇಲೆ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ತುಂಬಾ ಇದೆ. ಈ ಹರ್ಬಲ್ ಲೈಫ್ ಅನ್ನೋದ್ರಿಂದನೇ ತುಂಬ ಹೆಸರುಗಳು, ತುಂಬ ಕಂಪ್ನಿಗಳೆಲ್ಲ ಓಪನ್ ಮಾಡಿದ್ದಾರೆ. ಅದ್ರ ಬಗ್ಗೆ ಅದೆಲ್ಲ ಮೋಸ ಮೇಡಮ್ ಅವರೇ, ಪ್ರತಿಯೊಂದು ಮೋಸ. ಆದರೆ ಕೆಲವೊಬ್ರಿಗೆ ಅದು ವರ್ಕ್ ಆಗುತ್ತಲ್ವ ಸರ್? ಸಣ್ಣ ಆಗ್ತಾರಲ್ವಾ? ಖಂಡಿತ ಸಣ್ಣ ಆಗ್ತಾರೆ. ಇದನ್ನು ಯಾಕೆ ಡಾಕ್ಟ್ರು ರೆಫರ್ ಮಾಡಲ್ಲ? ಯಾವ ಡಾಕ್ಟ್ರು ರೆಫರ್ ಮಾಡಲ್ಲ? ಆಯುರ್ವೇದಿಕ್ ಡಾಕ್ಟ್ರು ರೆಫರ್ ಮಾಡ್ತಾರೆ ಅರ್ಬಲ್ ಲೈಫ್ದು, ಅದು ಮಾಡಲ್ಲ. ಆಲೋಪತಿಕ್ ಡಾಕ್ಟ್ರು ರೆಫರ್ ಮಾಡ್ತಾರಾ ಇದನ್ನು ತಗೊಳ್ಳಿ ಅಂತ? ಇಲ್ಲ, ಮಾಡಲ್ಲ. ಇದೊಂದು ಹೊಸ ಕಂಪನಿ ಉಟ್ಕೊಂಡಿದೆ ಅರ್ಬಲ್ ಲೈಫ್. ಇದ್ರ ಬಗ್ಗೆ ಸರ್ಕಾರ ಎಚ್ಚೆತ್ತುಕೊಳ್ಬೇಕು. ಅದನ್ನು ಬ್ಯಾನ್ ಮಾಡೋದಂದ್ರೆ ಬ್ಯಾನ್ ಮಾಡಬೇಕು. ಅದನ್ನು ನೋಡಬೇಕು ಹೊರತು. ನಿಮ್ಮ ಮನೆಯಲ್ಲಿ ಯಾರು ಈ ಥರ ಹರ್ಬಲ್ ಲೈಫ್ ಪ್ರಾಡಕ್ಟ್ಸ್ ಯೂಸ್ ಮಾಡಲ್ವಾ? ಖಂಡಿತ ಮಾಡೋದಿಲ್ಲ, ಮಾಡೋಕ್ಕೆ ಬಿಡೋದು ಇಲ್ಲ. ಅದರಿಂದ ಏನೇನು ಪ್ರಾಬ್ಲಮ್ ಆಗ್ಬೋದು ಸರ್ ನಿಮಗೆ ಗೊತ್ತಿರೋ ಹಂಗೆ? ಹರ್ಬಲ್ ಪ್ರಾಡಕ್ಟ್ಸ್ ಯೂಸ್ ಮಾಡಿದ್ರೆ ಯಾವ ಥರ ಪ್ರಾಬ್ಲಮ್ ಆಗ್ಬೋದು? ಎಲ್ಲ ಪ್ರಾಬ್ಲಮ್ ಆಗುತ್ತೆ, ಮಲ್ಟಿ ಆರ್ಗನ್ ಫೇಲಿಯರ್ ಆಗುತ್ತೆ ಅಂತ ನಾನು ಕೇಳ್ಪಟ್ಟಿದ್ದೀನಿ, ನೋಡಿದ್ದೀನಿ. ಕೆಲವು ಫ್ರೆಂಡ್ಸಿಗೆಲ್ಲ ತುಂಬ ಪ್ರಾಬ್ಲಮ್ ಆಗಿದೆ ಹರ್ಬಲ್ ಲೈಫ್ ತೊಗೊಂಡಿರೋದ್ರಿಂದ. ದಯವಿಟ್ಟು ನನ್ನ ಪ್ರಕಾರ ನನಗೆ ಗೊತ್ತಿರೋಂಗೆ ಯಾರು ದಯವಿಟ್ಟು ತಗೊಳ್ಬೇಡಿ ಸರ್. ಆ ಪ್ರಾಬ್ಲಮ್ಗಳು ಯಾಕಾಗುತ್ತೆ? ಅಷ್ಟು ಕಾಸ್ಟ್ಲಿ ಇದ್ರೂ ಪ್ರಾಡಕ್ಟ್ಸು ಯಾಕೆ ಪ್ರಾಬ್ಲಮ್ ಬರುತ್ತೆ ಅನ್ನೋದ್ರ ಬಗ್ಗೆ ಏನು ಹೇಳ್ತೀರಾ? ಐಡಿಯಾ ಅಲ್ಲ ಮೇಡಮ್ ಅವರೇ, ನಾವು ಮೆಡಿಕಲ್ ಓದಿಲ್ಲ, ಅದ್ರ ಬಗ್ಗೆ ನಾವು ಅದನ್ನು ತಿಳ್ಕೊಳ್ಬೇಕಂದ್ರೆ ಇದನ್ನು ಹೆಲ್ತ್ ಡಿಪಾರ್ಟ್ಮೆಂಟ್ ಚೆಕ್ ಮಾಡಬೇಕು. ಹೆಲ್ತ್ ಡಿಪಾರ್ಟ್ಮೆಂಟ್ ಚೆಕ್ ಮಾಡಿ ಸರ್ಕಾರ ಅದು ಎಚ್ಚೆತ್ಕೊಳ್ಬೇಕು. ಆಮೇಲೆ ಅದನ್ನು ಮಾರ್ಕೆಟಿಂಗ್ ಮಾಡೋದಕ್ಕೆ ಅವ್ರಿಗೆ ಪರ್ಮಿಷನ್ ಕೊಡಬೇಕು. ಇವ್ರು ಪರ್ಮಿಷನ್ ಮೊದಲೇ ಕೊಟ್ಬಿಡ್ತಾರೆ, ಅದರಿಂದ ಏನೂ ಮಾಡೋಕ್ಕಾಗಲ್ಲ. ನನ್ನ ಪ್ರಕಾರ ಹರ್ಬಲ್ ಯಾವುದು ತಗೋಬಾರ್ದು. ಏನಿದ್ರೇನೋ ವರ್ಕೌಟ್ ಮಾಡಿ ಒಂದು ಸ್ವಲ್ಪ. ಯಾಕೆ ತಗೋಬಾರ್ದು ನಿಮ್ಮ ಪ್ರಕಾರ? ಅದು ಏನಿದ್ರೇನೋ ತೊಗೊಂಡ್ರೆ ಸೈಡ್ ಎಫೆಕ್ಟ್ ಇದ್ದೇ ಇರುತ್ತೆ. ಹೆಂಗೆ ಹೇಳ್ತೀರಾ ಸೈಡ್ ಎಫೆಕ್ಟ್ಸ್ ಇರುತ್ತಂತ? ಎಲ್ಲ ಕೆಮಿಕಲ್ ಇರ್ತದೆ. ಹರ್ಬಲ್ ಅಂದ್ಬಿಟ್ಟು ಅರ್ಬಲ್ಲು ಅದಕ್ಕೆ ಕೆಡ್ದಿರೋ ಇರೋದಕ್ಕೆ ಏನಾದರೂ ಒಂದು ಕೆಮಿಕಲ್ ಹಾಕಿರ್ತಾರೆ. ಇವಾಗ ಮನೇಲಿ ಒಂದು ಜ್ಯೂಸ್ ಮಾಡಿ ಇಕ್ಕಿರ್ರಿ, ಬೆಳಗ್ಗೆ ಮಾಡಿಕ್ಕೆ ಒಂದು 10 ನಿಮಿಷ 15 ನಿಮಿಷ ಆಗಿದ ತಕ್ಷಣ ಕುಡಿಬೇಕು. ಅದನ್ನು ಕುಡ್ದಿಲ್ಲ ಅಂದರೆ ಸ್ಮೆಲ್ ಬರುತ್ತೆ. ಹಂಗೆ ಅಂದ್ಬಿಟ್ಟು ಅವ್ರು ಹರ್ಬಲ್ ಪ್ರಾಡಕ್ಟ್ ಅಂದ್ಬಿಟ್ಟು ಕೊಡ್ತಾರೆ. 1 ತಿಂಗಳು 2 ತಿಂಗಳವರೆಗೂ ಇಕ್ಕಿರ್ತಾರೆ. ಅದು ಸ್ಮೆಲ್ ಬರ್ದಿರ ತೊಗೊತಾನೆ ಇರ್ತೀವಲ್ಲ, ಅದರೆಲ್ಲ ಗೊತ್ತಾಗುತ್ತೆ. ಸರಿ, ನಿಮ್ಮ ಪ್ರಕಾರ ಹರ್ಬಲ್ ಪ್ರಾಡಕ್ಟ್ಸ್ ಯೂಸ್ ಮಾಡಿದ್ರೆ ತೊಂದರೆ ಆಗುತ್ತೆ ಅಂತ. ಆದರೆ ತೊಂದರೆ ಇದ್ರೂ ಅದು ಪ್ರಾಡಕ್ಟ್ಸ್ಗಳು ತುಂಬಾ ಕಾಸ್ಟ್ಲಿ ಇರುತ್ತೆ. ಹಂಗೂ ನಮ್ಮ ಜನಗಳು ತಗೋತಾರಲ್ಲ, ಅದು ಯಾಕೆ ಅಂತ? ಅವ್ರ ಬುದ್ಧಿ ಇಲ್ಲ, ಅದರಿಂದ ಅಷ್ಟೇ.
ಎಲ್ಲ ಮಾಫಿಯಾ ಅದೆಲ್ಲ, ಮೆಡಿಕಲ್ ಮಾಫಿಯಾಗಳದೆಲ್ಲ ಗೊತ್ತಿರಂಗೆ ಕಿಡ್ನಿಗೆ ಜಾಸ್ತಿ ಎಫೆಕ್ಟ್ ಆಗೋದು. ಆಮೇಲೆ ಬೇರೆ ಬೇರೆ ಥರನೂ ಕಾಂಪ್ಲಿಕೇಶನ್ ಬರ್ಬೋದು ಫ್ಯೂಚರಲ್ಲಿ. ಆದರೆ ಕೆಲವ್ರಿಗೆ ಇದು ವೆಯ್ಟ್ ಲಾಸ್ ಆಗೋದು, ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ವೆಯ್ಟ್ ಲಾಸ್ ಆಗೋ ಡ್ರಿಂಕ್ ಎಲ್ಲ ವರ್ಕ್ ಆಗಿದೆ, ಆಮೇಲೆ ಸಣ್ಣ ಆಗಿದ್ದಾರೆ, ಅದ್ರ ಬಗ್ಗೆ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ನನಗೆ ಗೊತ್ತಿರೋ ಪ್ರಕಾರ ಬೆಳಗ್ಗೆ ಎದ್ದಿದ ತಕ್ಷಣ ಜ್ಯೂಸ್ಗಳು, ನೆಲ್ಲಿಕಾಯಿ ಜ್ಯೂಸು, ಸೌತೆಕಾಯಿ ಜ್ಯೂಸು, ಅದಕ್ಕೆ ಮೆಣಸು ಹಾಕ್ಕೊಂಡು ಕುಡಿದ್ರೇ ಸಣ್ಣ ಆಗೋಯ್ತಾರೆ ತುಂಬ. ಆಮೇಲೆ 90 ದಿನದಲ್ಲೆಲ್ಲ ಸಣ್ಣ ಆಗ್ತೀವಿ ಅಂತ ನಂಬಿಕೆ ಮೇಲೆ ತಗೋತಾರೆ, ಅಂಥವ್ರಿಗೆ ಏನು ಹೇಳ್ತೀರಾ? ದಯವಿಟ್ಟು ತಗೊಳಕ್ಕೆ ಹೋಗ್ಬೇಡ್ರಿ ಯಾರೂ. ಏನಿದ್ರೇನೋ ವರ್ಕೌಟ್ ಮಾಡಿ ಬಿಸಿನೀರು ಕುಡೀರಿ ಬೆಳಿಗ್ಗೆ ಎದ್ದಿದ ತಕ್ಷಣವೇ. ಅದು ಜ್ಯೂಸ್ಗಳು ಕುಡೀರಿ. ಅದು ಜ್ಯೂಸ್ ಕುಡಿದ್ರೇನೋ, ಇವಾಗ ಅದು ಕೆಮಿಕಲೇ ಜ್ಯೂಸು ಅಂದ್ರೇನೋ ಎಲ್ಲ ಕೆಮಿಕಲ್ ಹಾಕಿ ಬೆಳೆದಿರ್ತಾರೆ. ಕುಡಿಯೋದಕ್ಕಿಂತ ಮುಂಚೆ ಉಪ್ಪು ನೀರಲ್ಲೇ ಒಂದು ಸ್ವಲ್ಪ ಇಟ್ಬಿಟ್ಟು ಒಂದು ಅರ್ಧ ಗಂಟೆ ಮುಂಚೆ ಉಪ್ಪು ನೀರಲ್ಲಿ ಹಾಕಿ ಅದನ್ನೆಲ್ಲ ಕ್ಲೀನಾಗಿ ತೊಳೆದು ಆಮೇಲೆ ಯೂಸ್ ಮಾಡಿ ಅಷ್ಟೇ. ಹರ್ಬಲ್ ಲೈಫ್ ಅಂದ್ಬಿಟ್ಟು, ಹರ್ಬಲ್ ಪ್ರಾಡಕ್ಟ್ಸ್ ಅಂದ್ಬಿಟ್ಟು ತುಂಬ ಕಂಪ್ನಿಗಳೆಲ್ಲ ಓಪನ್ ಮಾಡಿದ್ದಾರೆ. ಅವ್ರಿಗೆ ಲಾಭನೂ ಆಗ್ತಾ ಇದೆ, ಕಾಸ್ಟ್ಲಿನೂ ಇದೆ ಪ್ರಾಡಕ್ಟ್ಸ್ಗಳು. ಅಂಥ ಕಂಪ್ನಿಗಳಿಗೆ ಏನು ಹೇಳ್ತೀರಾ? ಅಡ್ವರ್ಟೈಸ್ಮೆಂಟ್ ಮೇಡಮ್ ಅದು. ಸುಮಾರು ಜನ ಬರ್ತಾರೆ, ಇದು ತಗೊಳ್ಳಿ ಅದು ತಗೊಳ್ಳಿ ಅಂತ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ. ಒಳ್ಳೊಳ್ಳೆ ಹುಡುಗಿರನ್ನ ಇಕ್ಕಿರ್ತಾರೆ, ನೋಡೋದಕ್ಕೆ ಚಂದವಾಗಿರ್ತದೆ, ಇದು ತಗೊಳ್ಳಿ ನಮ್ಮದು ಚೆನ್ನಾಗಿದೆ ಅಂದ್ಬಿಟ್ಟು. ಅವಾಗ ಏನಾಗುತ್ತೆ, ಎಲ್ಲ ಅದರಲ್ಲಿ ಬಿದ್ದೇ ಬೀಳ್ತಾರೆ. ಇವಾಗ ಜನಗಳಿಗೆ ನೀವೊಂದು ಅವೇರ್ನೆಸ್ ಕೊಡಬೇಕು ಹರ್ಬಲ್ ಲೈಫ್ ಬಗ್ಗೆ ಅಂತಂದರೆ ಏನು, ಯಾವ ಥರ ಕೊಡ್ತೀರಾ? ಏನು ಯಾರು ತಗೊಳಕ್ಕೆ ಹೋಗಬೇಡಿ, ನೋಡಿ ಅದ್ರದ್ದು ಒಂದು ಸ್ವಲ್ಪ ದಿವಸ ತೊಗೊಂಡು ನೋಡಿ ಬೇಕಾದರೆ. ಆದರೆ ನಮಗೆ ಗೊತ್ತಿರೋ ಪ್ರಕಾರ ಯಾವುದು ತಗೋಬಾರ್ದು ಅದನ್ನು. ನಿಮ್ಮ ಮನೇಲಿ ಯಾರಾದರೂ ಹರ್ಬಲ್ ಲೈಫ್ ಪ್ರಾಡಕ್ಟ್ಸ್ ಯೂಸ್ ಮಾಡೋರು? ನಮ್ಮ ಮನೆಯವರು ಕೇಳ್ತಾರೆ, ಆದರೆ ನಾವು ಯೂಸ್ ಮಾಡಲ್ಲ ಅದನ್ನು. ನಿಮಗೆ ನಂಬಿಕೆ ಇಲ್ಲ? ನಮಗೆ ನಂಬಿಕೆ ಇಲ್ಲ. ಯಾವ ಪ್ರಾಡಕ್ಟ್ಸ್ ಮೇಲೂ ನಂಬಿಕೆ ಇಲ್ವಾ? ಹಂಗಂತಲ್ಲ, ನಮಗೆ ಏನು ಮಾಡ್ಕೊತಾ ಇದೀವೋ ಡೈಲಿ ನಾವು ಅದು ಮಾಡ್ಕೊತಾ ಇದ್ದೀವಿ, ಕುಡಿತಾ ಇದ್ದೀವಿ, ಹೆಲ್ದಿ ಆಗಿದ್ದೀವಿ. ಒಂದು ಸ್ವಲ್ಪ ಎಕ್ಸಸೈಸ್ ಮಾಡಬೇಕಷ್ಟೇ. ಬೆಳಗ್ಗೆ ಎದ್ದಿದ ತಕ್ಷಣ ಸ್ವೆಟ್ ಬರಬೇಕು. ಬೆಳಗ್ಗೆ ಎದ್ದಿದ ತಕ್ಷಣವೇ ಒಂದು ಸ್ವಲ್ಪ ಫ್ರೀ ಎಕ್ಸಸೈಸ್ ಮಾಡಿಕೊಂಡು, ವೆಯ್ಟ್ ಲಿಫ್ಟಿಂಗ್ ಎಲ್ಲ ಎತ್ತಿ ಅಂತ ಹೇಳ್ತಾ ಇಲ್ಲ, ಮನೆಯಲ್ಲೇ ಸುಮ್ಮನೆ ಫ್ರೀ ಎಕ್ಸಸೈಸು ಆ ಥರ ಮಾಡಿಕೊಂಡು ಒಂದು ಅರ್ಧ ಗಂಟೆ ಒಂದು ಸ್ವೆಟ್ ಬರಬೇಕು ಬಾಡಿಯಲ್ಲಿ. ಸ್ವೆಟ್ ಬಂದಿದ ತಕ್ಷಣ ಅದು ವರ್ಕೌಟ್ ಆದಂಗೆ ಲೆಕ್ಕ. ಅದು ಆ ಪ್ರಾಡಕ್ಟ್ ಸರಿ ಇಲ್ಲ ಅಂದರೂ ಯಾಕೆ ಸರ್ ಅವ್ರನ್ನ ಆ ಪ್ರಾಡಕ್ಟ್ಸ್ನ ಅಷ್ಟು ಕಾಸ್ಟ್ಲಿಯಾಗಿ ಸೇಲ್ ಮಾಡ್ತಾರಲ್ಲ, ಯಾಕೆ ಅಷ್ಟು ಕಾಸ್ಟ್ಲಿ? ಜಾಸ್ತಿ ಕಾಸ್ಟ್ಲಿ ಇದ್ದಂಗೆಲ್ಲ ಅವ್ರದ್ದು ಜಾಸ್ತಿ ಸೇಲ್ ಆಗುತ್ತೆ. ಏನಕ್ಕೆ ಅಂದರೆ ಅದು ಒರಿಜಿನಲ್ ಇರುತ್ತೆ ಅಂತ ಅನ್ಕೊತಾರೆ. ಅದೇ ಕಮ್ಮಿ ರೇಟ್ ಇಕ್ಕಿದ್ರೆ ಯಾರು ತಗೊಳ್ಳಲ್ಲ, ಅದರಿಂದ ಜಾಸ್ತಿ ಇಕ್ತಾರೆ. ಇದರಿಂದ ಯಾರಿಗೆ ಲಾಭ ಸರ್? ಕಂಪ್ನಿಯವ್ರಿಗೆ ಲಾಭ. ವೆಯ್ಟ್ ಲಾಸ್ ಡ್ರಿಂಕು, ಆಮೇಲೆ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಎಲ್ಲ ಇದೆ, ಅದರಿಂದ ಜನಗಳಿಗೆ ತುಂಬ ಹೆಲ್ತ್ ಪ್ರಾಬ್ಲಮ್ ಆಗ್ತಾ ಇದೆ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಹೌದು ಮೇಡಮ್, ಯಾಕಂದರೆ ಅದನ್ನು ನಾವು ನೋಡಿದ್ದೀವಿ ತಗೊಂಡು. ಅದು ಹಿಂಗೆ ಹೇಳ್ತಾ ಇದ್ರು, ಅದರಿಂದ ಚೆನ್ನಾಗಾಗುತ್ತೆ ಆ ಥರ ಅಂತ ಹೇಳ್ತಾ ಇದ್ರು ಎಷ್ಟೋ ಜನ. ಅದು ಜನಗಳ ಮಾತು ಕೇಳಿ ನಾವು ತಗೊಂಡಿದ್ವಿ, ಆದರೆ ಅದರಿಂದ ನಮ್ಗೆ ಯಾವುದೂ ಇದಾಗಿಲ್ಲ, ತೊಂದರೆನೇ ಜಾಸ್ತಿ ಆಗಿದೆ. ಹಂಗಾಗಿಬಿಟ್ಟು ಅದು ನಾನು ಏನೇನು ತೊಂದರೆ ಆಗಿದೆ ಸರ್ ನಿಮಗೆ? ಮೇಡಮ್ ಒಂಥರ ಅದು ಮೈ ಕೈ ನೋವಾಗುತ್ತೆ, ಆಮೇಲೆ ಒಂಥರ ಕಾಲಲ್ಲೆಲ್ಲ ಒಂಥರ ನರಗಳು ವೀಕ್ ಆದಂಗೆ ಆಗುತ್ತೆ. ಬೆಳಿಗ್ಗೆ ಎದ್ದ ತಕ್ಷಣ ಒಂಥರ ಇದು ಸ್ಟ್ರಾಂಗ್ ಆಗಿರಲ್ಲ ಮನುಷ್ಯ, ಆ ಥರ. ಎಷ್ಟು ವರ್ಷದಿಂದ ನೀವು ಯೂಸ್ ಮಾಡ್ತೀರಾ? ಮೇಡಮ್ ನಾನು ಇಲ್ಲ ಅಂದ್ರೆ ಒಂದು 1.5 ವರ್ಷದಿಂದ ಯೂಸ್ ಮಾಡ್ತಾಯಿದ್ದೆ. ಇವಾಗ ಅದನ್ನು ನಾನು ಈಗ ಬಿಟ್ಬಿಟ್ಟಿದ್ದೀನಿ ಮೇಡಮ್. ಈಗ ನಾನು ಬಿಟ್ಟೋಗ್ಲಿಂದ ಸ್ವಲ್ಪ ಪರವಾಗಿಲ್ಲ. ಏನು ಇವಾಗ ಇದು ಈ ಥರ ಪ್ರಾಡಕ್ಟ್ಸ್ ತೊಗೊಳೋದ್ರಿಂದ 90 ದಿನದಲ್ಲೆಲ್ಲ ಸಣ್ಣ ಆಗ್ತೀವಿ ಅಂತ ತೊಗೋತಾರೆ, ಆವಾಗ ಅದ್ರ ಬಗ್ಗೆ ಏನು ಹೇಳ್ತೀರಾ? ಏನಿಲ್ಲ, ನಮ್ಮದು ಅಂತ ಆ ಥರ ಏನು ಇದಾಗಿಲ್ಲ ಮೇಡಮು. ಮೊದಲು ಸ್ವಲ್ಪ ಈಗ ಸ್ವಲ್ಪ ವೀಕ್ನೆಸ್ ಕಾಣುತ್ತೆ ಅಷ್ಟೇ, ಸ್ವಲ್ಪ. ಅಂದರೆ ನಮಗೆ ತೂಕ ಕಡಿಮೆ ಆಗಿದೆ ಇವಾಗ. ಮೊದಲು ಈಗ ಇವಾಗ ಅಂದರೆ ಒಂದು 2-3 ಕಿಲೋ ವೀಕ್ ಆಗಿದೆ ಮೇಡಮ್ ಅಷ್ಟೇ. ಆದರೆ ಆ ಪ್ರಾಡಕ್ಟ್ಸ್ ತುಂಬಾ ಕಾಸ್ಟ್ಲಿ ಅಂದರೂ ಪರವಾಗಿಲ್ಲ, ಈ ಥರ ಹೆಲ್ತ್ ಹಾಳಾಗ್ತಿದೆ ಅಂತ ನಾವು ಅವೇರ್ನೆಸ್ ಮೂಡಿಸ್ತಾ ಇದ್ರೂ ತಗೋತಾ ಇದ್ದಾರೆ ಜನರು. ಅದ್ರ ಬಗ್ಗೆ ಏನು ಹೇಳ್ತೀರಾ? ಏನಿಲ್ಲ ಮೇಡಮ್, ಆ ಥರ ಹೇಳ್ತಾರೆ, ಅದನ್ನು ಯೂಸ್ ಮಾಡಿ ನಮಗೇನು ಇದಾಗಿಲ್ಲ, ಉಪಯೋಗ ಆಗಿಲ್ಲ ಮೇಡಮ್ ಆ ಥರ. ಸೊ ಜನಗಳಿಗೆ ಏನು ಹೇಳ್ತೀರಾ? ಲೈಫ್ ಪ್ರಾಡಕ್ಟ್ಸ್ ತಗೋಬೇಕಾ ಬೇಡವಾ? ಏನೋ ನನ್ನ ಪ್ರಕಾರದಲ್ಲಿ ಮೇಡಮ್ ನಮಗೆ ಒಂಥರ ಒಪ್ಪಿಗೆ ಇಲ್ಲ ಮೇಡಮ್. ಯಾಕಂದ್ರೆ ನಾನು ನೋಡಿದ್ದೀನಿ, ಹಂಗಾಗಿಬಿಟ್ಟು ನನಗೆ ಒಪ್ಪಿಗೆ ಇಲ್ಲ. ಇಲ್ಲ ಮೇಡಮ್, ನಾನು ಮಾತ್ರ ಯೂಸ್ ಮಾಡಿದ್ದೀನಿ. ನಾವು ಮಾತ್ರ ಯೂಸ್ ಮಾಡಿದ್ದೀನಿ. ನಾನು ಮಾಡ್ತಾ ಇಲ್ಲ ಮೇಡಮ್, ಬಿಟ್ಬಿಟ್ಟಿದ್ದೀನಿ. ಈಗ ಮೇಡಮ್ ಇವಾಗ 6 ತಿಂಗಳಾಯ್ತು ಮೇಡಮ್ ಬಿಟ್ಟು. ಇವಾಗ ಏನು ತೊಂದರೆ ಇಲ್ಲ ಮೇಡಮ್, ಪರವಾಗಿಲ್ಲ. ಪರವಾಗಿಲ್ಲ. ಅವಾಗ ಒಂಥರ ಸುಸ್ತಾಗ್ತಿತ್ತು, ಒಂಥರ ಏನೋ ಕೈಕಾಲು ನೋವು ಆ ಥರ ಇದಾಗ್ತಿತ್ತು, ಅದಕ್ಕಂತ ಅವಾಗಲಿಂದ ಬಿಟ್ಬಿಟ್ಟಿದ್ದೀವಿ. ಚೆನ್ನಾಗಿದ್ದೀನಿ ಮೇಡಮ್. ಅದು ನಮ್ಮ ಫ್ರೆಂಡು ಒಬ್ಬರು ತಾಳ್ತಾ ಇದ್ದಾರೆ, ಟೆಂಪರವರಿ ಫ್ಯಾಟ್ ಇರೋರು ವೀಕ್ ಆಗ್ತಾರೆ. ಹೆಲ್ತಲ್ಲಿ ಭಾಳ ಇಶ್ಯೂಸ್ ಆಗುತ್ತೆ ಮೇಡಮ್, ಹೆಲ್ತ್ ಇಶ್ಯೂಸ್ ಭಾಳ ಬರ್ತಾ ಇದೆ. ರೆಸ್ಪಾನ್ಸ್ ಸರಿ ಇಲ್ಲ ಆ್ಯಕ್ಚುಲಿ. ತಗೊಂಡೋದ್ರಿಂದ ಏನು ಯೂಸ್ ಇಲ್ಲ.
ನಾವು ತಗೊಳ್ಳಿಲ್ಲ ನಾವು ತಗೊಳ್ಳಿ ಫ್ರೆಂಡ್ ಅವ್ರ ಎಕ್ಸ್ಪೀರಿಯನ್ಸ್ ಅವ್ರಿಗೆ ಹೆಂಗಾಗಿದೆ ಸರ್ ಅರ್ಬಲ್ ಅವರು ತುಂಬ ಫ್ಯಾಟ್ ಇದ್ದಾರೆ, ವೀಕ್ ಆಗಿದ್ದಾರೆ, ಆದರೆ ಎಲ್ಲ ಬಾಡಿ ಪೇಯ್ನು, ಮಸಲ್ಸ್ ಪೇಯ್ನು, ಕಾಲು ನೋವು ಈ ಥರ ಭಾಳ ಪ್ರಾಬ್ಲಮಲ್ಲಿದ್ದಾರೆ. ಹೆಲ್ತ್ ಇಶ್ಯೂಸ್ ಇದೆ, ಅದು ಪ್ರಾಬ್ಲಮ್. 90 ದಿನದಲ್ಲೆಲ್ಲ ಸಣ್ಣ ಆಗ್ತೀವಂತ ತಗೋತಾರೆ, ಆದರೆ ಸಣ್ಣ ಆಗ್ತಾರ ಅವರು. ಸಣ್ಣ ಆಗ್ತಾರೆ, ಆದ್ರೂ ಹೆಲ್ತ್ ಭಾಳ ಪ್ರಾಬ್ಲಮ್ ಆಗುತ್ತೆ ಮೇಡಮ್. ಪ್ರಾಬ್ಲಮ್ ಏನೇನು ಪ್ರಾಬ್ಲಮ್ ಆಗ್ಬೋದು ಸರ್ ಇದರಿಂದ? ಅದು ಕಿಡ್ನಿ ಪ್ರಾಬ್ಲಮ್ಮು, ಸ್ಟಮಕ್ ಪೇಯ್ನು, ಫೀಚರ್ ಎಲ್ಲ ಬರುತ್ತೆ, ಬಿ ಪಿ ಎಲ್ಲ ಬರುತ್ತೆ. ಜನ ಏನು ಮಾಡ್ತಾರೆ, ರೆಪ್ರೆಸೆಂಟೇಟಿವ್ ಇರ್ತಾರೆ, ಅವರೇನೋ ಇದು ಮಾಡ್ತಾರೆ, ಒಳ್ಳೇದಾಗುತ್ತೆ ಅಂತೇಳಿ ಎಲ್ಲ ಇದು ಮಾಡ್ತಾರೆ, ಪಬ್ಲಿಕ್ಸ್ಗೆ ಮಿಸ್ಗೈಡ್ ಮಾಡ್ತಾರೆ, ಅದರಿಂದ ತಾಳ್ತಾರೆ ಅಷ್ಟೇ. ನಿಮ್ಮ ಪ್ರಕಾರ ಹರ್ಬಲ್ ಲೈಫ್ ಪ್ರಾಡಕ್ಟ್ಸ್ ತಗೋಬೇಕಾ ಬೇಡವಾ? ಬೇಡ ಮೇಡಮ್, ಯೂಸ್ ಇಲ್ಲ. ಜನಕ್ಕೆ ಇದ್ರ ಬಗ್ಗೆ ಏನಾದರೂ ಒಂದು ಅವೇರ್ನೆಸ್ ಕೊಡ್ಬೇಕಾನೆ? ಜನಕ್ಕೆ ಅಂದರೆ ತಾಳೋದ್ರಿಂದ ಯೂಸ್ ಇಲ್ಲ. ಹೆಲ್ತ್ ಚೆನ್ನಾಗಿರ್ಬೇಕು ಅಂದರೆ ಒಳ್ಳೆ ಫುಡ್ಡು, ಒಳ್ಳೆ ಎಕ್ಸಸೈಸು ಮನೆಯಲ್ಲೇ ಮಾಡಿದ್ರೆ ಬೆಸ್ಟು. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.